ಓಹ್ ಚಳಿ ತುಂಬ ಜಾಸ್ತಿ ಆಗ್ತಾ ಇದೆ. ಅರೆ ಕೇಳ್ಚಾ ಇಲ್ಲಿ, ಆ ಸ್ವಲ್ಪ ಕಿಟಕಿಗಳು ಬಾಗಿಲುಗಳನ್ನ ಸರಿಯಾಗಿ ಮುಚ್ಚು. ಸರಿ, ಇವಾಗ್ಲೇ ಮಾಡ್ತೀನಿ. ಸರಿ. ಮತ್ತೆ ಮಗಳೇ, ಹೇಳಪ್ಪ. ನೀನು ಇಲ್ಲಿ ಬರ್ಬೇಕಾದ್ರೆ ಆ ಆ ಕೋಣೆಯಲ್ಲಿ ಇಟ್ಟಿರುವ ಅಗ್ಗಿಷ್ಟಿಕೆಯನ್ನ ಇಲ್ಲಿಗೆ ತೆಗೆದುಕೊಂಡು ಬಾ. ಸರಿ. ಏನ್ರಿ, ಹಾ ಬಹಳ ರಾತ್ರಿ ಆಗಿದೆ, ಮತ್ತೆ ನನ್ಗೆ ನಿದ್ರೆ ಕೂಡ ಬರ್ತಿದೆ. ನಾವ್ಯಾಕೆ ಎಲ್ಲರೂ ಮಲಗಬಾರ್ದು? ಹಾ ಸರಿ. ಇರು ಅಮ್ಮ. ನಾನು ಪತ್ರಿಕೆಯಲ್ಲಿ ಓದಿದ್ದೆ, ಕೋಣೆಯಲ್ಲಿ ಅಗ್ಗಿಷ್ಟಿಕೆ ಇರಿಸಿ ಮಲಗಿದ್ದರಿಂದ ಕುಟುಂಬದ ಸದಸ್ಯರೆಲ್ಲರೂ ಪ್ರಾಣ ಕಳೆದುಕೊಂಡರಂತೆ. ಹಾ? ಏನು? ಅದು ಹೇಗೆ ಮಗಳೇ? ಅಮ್ಮ, ಅಗ್ಗಿಷ್ಟಿಕೆ ಉರಿಯುವುದರಿಂದ ಕೋಣೆಯಲ್ಲಿನ ಆಮ್ಲಜನಕವು ನಾಶವಾಗಲು ಪ್ರಾರಂಭಿಸುತ್ತದೆ ಮತ್ತು ನಂತರ ಕ್ರಮೇಣ ಸುತ್ತಲೂ ಹೊಗೆಯ ಮೋಡ ಆವರಿಸುತ್ತದೆ. ಇದರಿಂದ ಉಸಿರಾಟದ ತೊಂದರೆ ಉಂಟಾಗುತ್ತದೆ ಮತ್ತು ಅಂತಿಮವಾಗಿ ಆಮ್ಲಜನಕದ ಕೊರತೆಯಿಂದ ವ್ಯಕ್ತಿಯು ಸಾಯುತ್ತಾನೆ. ಇದು ತುಂಬಾ ಅಪಾಯಕಾರಿ ಮಗಳೇ. ಸರಿ, ಇನ್ಮುಂದೆ ನಾವು ಗಮನ ಕೊಡೋಣ. ಯಾವುದೇ ದಹನಕಾರಿ ವಸ್ತುವನ್ನ ಮಲ್ಗೋ ಸಮಯದಲ್ಲಿ ಕೋಣೆಯಲ್ಲಿ ಇಡೋದಿಲ್ಲ. ಶಬಾಷ್ ಮಗಳೇ, ಶಬಾಷ್. ನೀನು ಇಂದು ನಮ್ಮೆಲ್ಲರನ್ನ ಉಳಿಸಿದೀಯಾ. ಅಪ್ಪ, ನಮ್ಗೆ ನಿನ್ ಮೇಲೆ ಹೆಮ್ಮೆ ಇದೆಯಮ್ಮ. ಹೌದು ಮಗಳೇ. ಯಾರೋ ಸರಿಯಾಗೇ ಹೇಳಿದ್ದಾರೆ, ಹೆಣ್ಣು ಮಕ್ಕಳು ಮನೆಯ ಹೆಮ್ಮೆ ಅಂತ. ಏನ್ ಹೇಳ್ತೀಯಾ? ಮುಚ್ಚಿದ ಕೋಣೆಯಲ್ಲಿ ಅಗ್ಗಿಷ್ಟಿಕೆ ಹೊತ್ತಿಸಿ ಮಲಗುವುದು ಉಸಿರುಗಟ್ಟುವಿಕೆಗೆ ಕಾರಣವಾಗುತ್ತದೆ ಮತ್ತು ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ. ನೆನಪಿಡಿ, ಅಗ್ಗಿಷ್ಟಿಕೆ ಅಥವಾ ಯಾವುದೇ ದಹಿಸುವ ವಸ್ತುವನ್ನು ಮುಚ್ಚಿದ ಕೋಣೆಯಲ್ಲಿ ಇರಿಸಿ ಎಂದಿಗೂ ಮಲಗಬೇಡಿ. ಇದು ಸಾವನ್ನು ಆಹ್ವಾನಿಸಿದಂತಿದೆ.